ನಮಸ್ಕಾರ, ನಾನು ಮಂಜುನಾಥ್. ದುರಂಧರ್ ಪಾರ್ಟ್ 1 ಮತ್ತು ಪಾರ್ಟ್ 2 ಬಾಲಿವುಡ್ನ ಎಲ್ಲ ದಾಖಲೆಗಳನ್ನು ಉಡಾಯಿಸಿ ನಂಬರ್ 1 ಸ್ಥಾನಕ್ಕೆ ಏರಿದೆ. ಇದರಲ್ಲಿ ತೋರಿಸಿರುವ ಎಲ್ಲ ದೃಶ್ಯಗಳು ಸುಳ್ಳು ಎಂದು ಕೇವಲ ಪಾಕಿಸ್ತಾನಿಗಳು ಹೇಳುವುದು ಮಾತ್ರವಲ್ಲದೆ ನಮ್ಮದೇ ದೇಶದಲ್ಲಿರುವ ಕೆಲವೊಂದು ವರ್ಗದ ಜನರು ಸಹ ಹೇಳ್ತಾ ಇದ್ದಾರೆ. ತಮ್ಮನ್ನು ತಾವು ಸಮಾಧಾನ ಪಡಿಸಿಕೊಳ್ತಿವೆ. ಅಷ್ಟಕ್ಕೂ ಸತ್ಯ ಎಂದಿಗೂ ಕಹಿನೆ ಎನ್ನುವುದು ದುರಂಧರ್ ಮಾಡಿರುವ ದಾಖಲೆ ಸಾಬೀತು ಮಾಡಿದೆ. ಭಾರತದ ಇತಿಹಾಸದಲ್ಲಿನ ಕೆಲವು ಪುರುಷರನ್ನು ಮಹಾನ್ ಎಂದು ಬಿಂಬಿಸಿ ಪಠ್ಯಪುಸ್ತಕಗಳಲ್ಲಿ ಹಲವಾರು ದಶಕಗಳಿಂದ ಮಕ್ಕಳ ತಲೆಯಲ್ಲಿ ತುಂಬಿ ಸುಳ್ಳೇ ಸತ್ಯ ಎಂದು ನಂಬಿಕೊಂಡು ಬಂದಿರುವವರಿಗೆ ಈಗ ಭಾರತದ ಇತಿಹಾಸದ ಆ ಕರಾಳ ಮುಖಗಳು ಮಹಾನ್ ಪುರುಷರ ಸತ್ಯದ ಅನಾವರಣವೂ ಸಹ ಆಗ್ತಿದೆ. ದುರಂಧರ್ ಸಿನಿಮಾ ಪಾಕಿಸ್ತಾನ ಸೇರಿದಂತೆ ಕೆಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ಬ್ಯಾನ್ ಆಗಿದೆ. ಪಾಕಿಸ್ತಾನದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ನಕಲಿ ಪ್ರತಿಗಳು ಸೋರಿಕೆಯಾಗಿವೆ ಎಂದ ಮೇಲೆ ತಮ್ಮ ಹಿಂದಿನವರ ಪಾಪದ ಕೃತ್ಯವನ್ನು ನೋಡಲು ಅದೆಷ್ಟು ಮಂದಿ ಉತ್ಸಾಹಕರಾಗಿದ್ದಾರೆ ಎನ್ನುವುದು ಕಾಣಿಸುತ್ತದೆ. ಭಾರತದಲ್ಲಿಯೂ ಇದರ ವಿರುದ್ಧ ಮಾತನಾಡುವವರೇ ಚಿತ್ರ ಬಿಡುಗಡೆಯಾದ ತಕ್ಷಣ ಎಲ್ಲಕ್ಕಿಂತ ಮೊದಲು ಹೋಗಿ ನೋಡಿ ಕಮೆಂಟನ್ನು ಮಾಡಿದ್ದಾರೆ. ಅದೇನೇ ಇರಲಿ, ಪಾಕಿಸ್ತಾನದಲ್ಲಿ ಭಾರತದ ರಾ ಏಜೆಂಟ್ಗಳು ಯಾವ ರೀತಿಯಲ್ಲಿ ಇರುತ್ತಿದ್ದರು ಎಂದು ಚಿತ್ರ ತೋರಿಸಿದೆ. ಇದೀಗ ಈ ಚಿತ್ರವನ್ನು ನೋಡಿದ ಬಳಿಕ ಅಲ್ಲಿರುವ ಜನರು ಒಬ್ಬರನ್ನೊಬ್ಬರು ನಂಬದಾದಂಥ ಸ್ಥಿತಿ ಎದುರಾಗಿದೆ. ಅದೇನೇ ಇರಲಿ, ಪಾಕಿಸ್ತಾನದಲ್ಲಿ ಭಾರತದ ರಾ ಏಜೆಂಟ್ಗಳು ಯಾವ ರೀತಿಯಲ್ಲಿ ಇರುತ್ತಿದ್ದರು ಎಂದು ಚಿತ್ರ ತೋರಿಸಿದೆ. ಇದೀಗ ಈ ಚಿತ್ರವನ್ನು ನೋಡಿದ ಬಳಿಕ ಪಾಕಿಸ್ತಾನದಲ್ಲಿರುವ ಜನರು ಒಬ್ಬರನ್ನೊಬ್ಬರು ನಂಬಲಾರದಂತಹ ಸ್ಥಿತಿ ಎದುರಾಗಿದೆ. ಅದಕ್ಕೆ ತಕ್ಕಂಥ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿಯೇ ವೈರಲ್ ಆಗ್ತಿದೆ. ಹಾಗಿದ್ರೆ ಆ ವಿಡಿಯೋದ ಅಸಲಿ ಎತ್ತೇನು ಎಂಬುದನ್ನು ಹೇಳ್ತೀವಿ ನೋಡಿ. ಭಿಕ್ಷುಕನೊಬ್ಬ ಮಲಗಿದ್ದಾಗ ಅವನನ್ನು ಎಬ್ಬಿಸಿ ID ಕಾರ್ಡನ್ನು ಪಾಕಿಸ್ತಾನದಲ್ಲಿ ಕೇಳ್ತಾರೆ. ಏಕೆಂದರೆ ಭಾರತದ ರಾ ಏಜೆಂಟ್ಗಳು ಭಿಕ್ಷುಕರ ವೇಷದಲ್ಲಿ ಇದ್ದ ಸತ್ಯ ಈಗ ಪಾಕಿಗಳಿಗೆ ಗೊತ್ತಾಗಿ ನಡುಗಿ ಹೋಗಿದ್ದಾರೆ. ಈಗಲೂ ಯಾವ ರೂಪದಲ್ಲಿಯಾದರೂ ಭಾರತದ ರಾ ಏಜೆಂಟ್ಗಳು ಇರಬಹುದು ಎನ್ನುವ ವಾತಾವರಣ ನಿರ್ಮಾಣವಾಗಿದೆ. ತಮ್ಮವರನ್ನೇ ತಾವು ನಂಬಲಾರದಂಥ ಸ್ಥಿತಿಯನ್ನು ತಂದುಕೊಂಡಿದ್ದಾರೆ. ಇದರ ವಿಡಿಯೋ ವೈರಲ್ ಆಗುತ್ತಲೇ ತಮಾಷೆಯ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿವೆ. ಫ್ರೆಂಡ್ಸ್, ಈ ವಿಡಿಯೋದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನೂವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರೈಬ್ನಿಂದಾಗಿ ಈ ಥರದ ಅನೇಕ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.